ಮಾರ್ಟ್ಗೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ, ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ FMCG ವಲಯದ ಬೆಳವಣಿಗೆ ಮತ್ತು ಈ ಕ್ಷೇತ್ರದಲ್ಲಿ ಲಾಭ ಮಾಡೋದಕ್ಕೆ ಯಾವೆಲ್ಲ ರೀತಿಯ ಸ್ಟ್ರಾಟಜಿಗಳ ಅಗತ್ಯತೆ ಇದೆ ಎಂಬುದರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ಎರಡು 2023ರ 4ನೇ ತ್ರೈಮಾಸಿಕಕ್ಕೆ ಸಂಬಂಧಿಸಿದಂತೆ FMCG ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಇದರಲ್ಲಿ ಆಗಿರುವ ಬದಲಾವಣೆಗಳನ್ನು ತಿಳಿದುಕೊಳ್ಳಬೇಕು. 2023ರ 4ನೇ ತ್ರೈಮಾಸಿಕದಲ್ಲಿ FMCGಯ ವ್ಯಾಲ್ಯೂಮ್ ಶೇಕಡ 6.4ರಷ್ಟು ಏರಿಕೆ ಕಂಡಿದೆ. ಇದರ ಪರಿಣಾಮ FMCG ವ್ಯಾಲ್ಯೂ ಸಹ ಶೇಕಡ 6ರಷ್ಟು ಹೆಚ್ಚಾಗಿದೆ. ನೀಲ್ಸನ್ ರಿಪೋರ್ಟ್ ಹೇಳಿರುವ ಪ್ರಕಾರ ಈ ಹೆಚ್ಚಳ ದೇಶದ ಅನೇಕ ಭಾಗಗಳಲ್ಲಿ FMCG ಪ್ರಾಡಕ್ಟ್ ಬಳಕೆಯನ್ನು ಸೂಚಿಸುತ್ತೆ. ರಾಷ್ಟ್ರೀಯ ಮಟ್ಟದಲ್ಲಿ FMCG ಉತ್ಪನ್ನಗಳಿಗೆ ಬಲವಾದ ಬೇಡಿಕೆ ಇದೆ ಅನ್ನೋದನ್ನು ಇದು ಪ್ರತಿಬಿಂಬಿಸುತ್ತೆ. ಆದರೆ ಇದೇ ಅವಧಿಯಲ್ಲಿ ಗ್ರಾಮೀಣ ಭಾಗದ FMCG ಬಳಕೆಯಲ್ಲಿ ಕೊಂಚ ಇಳಿಕೆಯಾಗಿರುವುದನ್ನು ಕಾಣಬಹುದಾಗಿದೆ. ಹಾಗಾದರೆ ಮುಂದಿನ ದಿನಗಳಲ್ಲಿ FMCG ಕಂಪನಿಗಳ ಬೆಳವಣಿಗೆ ಹೇಗಿರಲಿದೆ? ಗ್ರಾಮೀಣ ಪ್ರದೇಶಗಳಿಂದ ಬರ್ತಾ ಇರುವಂತಹ ಬೇಡಿಕೆಯಲ್ಲಿ ಯಾವ ಬದಲಾವಣೆ ಆಗಲಿದೆ? ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಂಪನಿಗಳು ಮುಂದಿನ ದಿನಗಳಲ್ಲಿ ಯಾವ ಸ್ಟ್ರಾಟಜಿಯನ್ನು ಅಳವಡಿಸಿಕೊಳ್ಳಬೇಕಾಗತ್ತೆ? ಈ ಎಲ್ಲವನ್ನ ನಾವೀಗ ನೋಡ್ತಾ ಹೋಗೋಣ. ನೋಡಿ, ಭಾರತದ ಆರ್ಥಿಕತೆಯಲ್ಲಿ 4ನೇ ದೊಡ್ಡ ವಲಯ ಅಂದರೆ ಅದು FMCG ಸೆಕ್ಟರ್. ಈ ವಲಯದಲ್ಲಿ 3 ಮುಖ್ಯ ವಿಭಾಗಗಳಿವೆ. ಆಹಾರ ಮತ್ತು ಪಾನೀಯಗಳ ವಲಯ 19% ಪಾಲನ್ನು ಹೊಂದಿದ್ರೆ, ಹೆಲ್ತ್ ಕೇರ್ ಈ ವಲಯ 31% ಪಾಲನ್ನು ಹೊಂದಿದೆ. ಇನ್ನು ಹೌಸ್ ಹೋಲ್ಡ್ ಮತ್ತು ಪರ್ಸನಲ್ ಕೇರ್ ವಲಯ 50% ಪಾಲನ್ನು ಹೊಂದಿದೆ. ಈ ವಲಯಕ್ಕೆ ಶೇಕಡ 55ರಷ್ಟು ಆದಾಯ ನಗರ ಪ್ರದೇಶಗಳಿಂದಾನೇ ಬರುತ್ತಿದೆ. ಉಳಿದ ಶೇಕಡ 45ರಷ್ಟು ಆದಾಯ ಗ್ರಾಮೀಣ ಭಾಗದಿಂದ ಬರುತ್ತೆ. FMCG ಕಂಪನಿಗಳು ಕಮಾಡಿಟಿ ದರ ಇಳಿಕೆ, GDP ಬೆಳವಣಿಗೆ ಹೊರತಾಗಿಯೂ ಕೂಡ ಗ್ರಾಮೀಣ ಪ್ರದೇಶಗಳಿಂದ FMCGಗೆ ಹೆಚ್ಚಿನ ಬೇಡಿಕೆ ಬರ್ತಿಲ್ಲ. ಇದೇ ಕಾರಣಕ್ಕೆ ಹೆಚ್ಚಿನ FMCG ಕಂಪನಿಗಳ ಆದಾಯದ ಬೆಳವಣಿಗೆ ಫಿನಾನ್ಷಿಯಲ್ ಇಯರ್ 2024ರ 3ನೇ ತ್ರೈಮಾಸಿಕದಲ್ಲಿ ನಿಧಾನಗತಿಗೆ ಇಳಿದಿದೆ. ಇನ್ನು MSP ಅಂದರೆ ಬೆಳೆಗೆ ಬೆಂಬಲ ಬೆಲೆ ಮತ್ತು ಸರ್ಕಾರಿ ಯೋಜನೆಗಳು, ಲೋಕ ಚುನಾವಣೆಗೂ ಮುನ್ನ ಮಾಡ್ತಾ ಇರುವಂತಹ ಹೆಚ್ಚಿನ ವೆಚ್ಚದ ಪರಿಣಾಮ ಗ್ರಾಮೀಣ ಪ್ರದೇಶದಲ್ಲಿನ ವೆಚ್ಚವೂ ಕೂಡ ಹೆಚ್ಚಳ ಆಗುವ ನಿರೀಕ್ಷೆ ಇದೆ. ಆದರೆ ಚುನಾವಣೆ ಕಾರಣಕ್ಕೆ ಬೇಡಿಕೆ ಹೆಚ್ಚುತ್ತೆ ಎನ್ನುವ ಭರವಸೆಯನ್ನು ಈ ಕಂಪನಿಗಳು ಇಟ್ಟುಕೊಂಡಿಲ್ಲ. ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ RBI ಮಾರ್ಚ್ನಲ್ಲಿ ಬಿಡುಗಡೆ ಮಾಡಿರುವ ಬುಲೆಟಿನ್ನಲ್ಲಿ ಮುಂದಿನ 6 ತಿಂಗಳ ಅವಧಿಯಲ್ಲಿ ಡೊಮೆಸ್ಟಿಕ್ FMCG ಸೆಕ್ಟರ್ ಸ್ಲೋ ಡೌನ್ ಆಗಲಿದೆ ಅಂತ ಹೇಳಿದೆ. ಇನ್ನೊಂದು ಕಡೆ ಪ್ರೀಮಿಯಂ ಕನ್ಸ್ಯೂಮರ್ ಬಿಸ್ನೆಸ್ಗೆ ಹೆಚ್ಚಿನ ಬೇಡಿಕೆ ಉಂಟಾಗಬಹುದು ಎಂಬ ವಿಚಾರವನ್ನು ಹೈಲೈಟ್ ಮಾಡಲಾಗಿದೆ. ಇದರ ಅರ್ಥ ಪ್ರೀಮಿಯಂ ಪ್ರಾಡಕ್ಟ್ ಮಾರಾಟ ವಲಯದಲ್ಲಿ ಮಹತ್ವದ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು. ಭಾರತದ ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ತಲಾ ಆದಾಯದಲ್ಲಿಯೂ ಕೂಡ ಪ್ರಮುಖ ಬದಲಾವಣೆಯಾಗಲಿದೆ ಅಂತ RBI ಬುಲೆಟಿನ್ ಹೇಳಿದೆ. ಹೆಚ್ಚಿನ ಆದಾಯ ಇರುವವರು ಪ್ರೀಮಿಯಂ ಪ್ರಾಡಕ್ಟ್ ಖರೀದಿ ಮಾಡುವವರು ಇನ್ನೂ ಹೆಚ್ಚಿನ ಖರೀದಿ ಮಾಡಲಿದ್ದಾರೆ. ಇದೇ ಕಾರಣಕ್ಕೆ ಎನ್ನುವಂತೆ FMCG ವಲಯ ದೊಡ್ಡ ಕಂಪನಿ ಎನಿಸಿಕೊಂಡಿರುವ ಹಿಂದೂಸ್ತಾನ್ ಯೂನಿಲಿವರ್ ಕಳೆದ 2 ವರ್ಷದಲ್ಲಿ ಹೊರತಂದಿರುವ ಪ್ರಾಡಕ್ಟ್ಗಳಲ್ಲಿ ಶೇಕಡ 70ಕ್ಕಿಂತ ಹೆಚ್ಚು ಉತ್ಪನ್ನಗಳು ಪ್ರೀಮಿಯಂನ ವಿಭಾಗದಲ್ಲಿವೆ. ಕೋವಿಡ್ಗಿಂತ ಮೊದಲು FMCG ಕಂಪನಿಗಳು ಹೊಸ ರೀತಿಯ ಉತ್ಪನ್ನಗಳತ್ತ ಜನರನ್ನು ಆಕರ್ಷಣೆ ಮಾಡೋದಕ್ಕೆ ಮೀಡಿಯಂ ಮತ್ತು ಲೋವರ್ ಪ್ರೈಸ್ ವಿಭಾಗದಲ್ಲಿ ವಿವಿಧ ಉತ್ಪನ್ನಗಳನ್ನು ಹೆಚ್ಚಿಸಿಕೊಂಡು ಬಂದಿದ್ವು. ಪ್ರೀಮಿಯಂ ಪ್ರಾಡಕ್ಟ್ಗಳು ಮಾಸ್ ಲೆವೆಲ್ ಪ್ರಾಡಕ್ಟ್ಗಿಂತ ಹೆಚ್ಚಿನ ಸೇಲನ್ನು ಹೊಂದಿದ್ದರಿಂದ ಈ ಕಂಪನಿಗಳು ತಮ್ಮ ಸ್ಟ್ರಾಟಜಿಯನ್ನು ಬದಲಾಯಿಸಿಕೊಂಡಿವೆ. ಈ ವಿಚಾರ ಕೂಡ ಮುಖ್ಯ ಆಗುತ್ತೆ. ಯಾಕೆಂದರೆ ಈಗ ನಗರ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಾಡಕ್ಟ್ಗಳು ಆನ್ಲೈನ್ನಲ್ಲಿಗೆ ಮನೆಗೆ ಬರ್ತವೆ. ಇದೇ ಕಾರಣಕ್ಕೆ ಎನ್ನುವಂತೆ ಜೊಮ್ಯಾಟೊ CEO ದೀಪಿಂದರ್ ಗೋಯಲ್ ಇತ್ತೀಚೆಗೆ ಮಾತನಾಡ್ತಾ ಅವರದ್ದೇ ಕಂಪನಿ ಬ್ಲಿಂಕಿಟ್ ತನ್ನ ಮಾತೃ ಕಂಪನಿ ಅಂದರೆ ಜೊಮ್ಯಾಟೊಗಿಂತ ದೊಡ್ಡದಾಗಲಿದೆ ಅಂತ ಹೇಳಿದ್ದಾರೆ. ಯಾಕೆಂದರೆ ಜನರು ಹೊರಗಿಂದ ಆಹಾರವನ್ನು ಆರ್ಡರ್ ಮಾಡಬಹುದು ಅಥವಾ ಮಾಡದಿರಬಹುದು, ಆದರೆ ಜನ ಖಂಡಿತವಾಗಿಯೂ ಇತರೆ ಆಹಾರ ಪದಾರ್ಥಗಳನ್ನು ಆರ್ಡರ್ ಮಾಡಿಯೇ ಮಾಡ್ತಾರೆ. ಹೀಗೆ ಈ ಎಲ್ಲ ದೃಷ್ಟಿಯಿಂದ ಯೋಚಿಸಿದಾಗ FMCG ಕಂಪನಿಗಳು ತಮ್ಮ ಮಾಡೆಲನ್ನು ಬದಲಾಯಿಸ್ತಿವೆ. ಹೀಗೆ ಈ ಎಲ್ಲ ದೃಷ್ಟಿಯಿಂದ ಯೋಚಿಸಿದಾಗ FMCG ಕಂಪನಿಗಳು ತಮ್ಮ ಮಾಡೆಲನ್ನು ಬದಲಾಯಿಸ್ತಾ ಇವೆಯೇ? ಗ್ರಾಮೀಣ ಪ್ರದೇಶಗಳಲ್ಲಿ ಬೆಳವಣಿಗೆ ಮತ್ತು ಬೇಡಿಕೆಯ ಲಿಮಿಟ್ನಲ್ಲಿಯೇ ಉಳಿತದೆಯೇ ಅನ್ನೋದನ್ನು ನೋಡಬೇಕಾಗತ್ತೆ. ಷೇರು ಮಾರುಕಟ್ಟೆಯ ತಜ್ಞ ಅಂಬರೀಶ್ ಬಾಳಿಗ ಹೇಳುವಂತೆ RBIನ ಬುಲೆಟಿನ್
ರೂರಲ್ ಹಾಗೂ ಪ್ರೀಮಿಯಂ ಪ್ರಾಡಕ್ಟ್ಗಳು ಮತ್ತು ಲೋವರ್ ಲೆವೆಲ್ FMCG ಪ್ರಾಡಕ್ಟ್ಗಳ ನಡುವಿನ ಅಂತರವನ್ನು ಹೇಳಿದೆ. ಇನ್ನೊಂದು ಕಡೆ ಶ್ರೀಮಂತ ವರ್ಗ ಮತ್ತು ಬಡವರ್ಗದ ನಡುವಿನ ಆದಾಯದ ಬೆಳವಣಿಗೆಯ ನಡುವಿನ ಅಂತರವನ್ನು ಕೂಡ ಇದು ಹೇಳಿದೆ. FMCG ಕಂಪನಿಗಳು ಈಗಾಗಲೇ ತಮ್ಮ ಮಾರ್ಜಿನ್ ಕಾಪಾಡಿಕೊಳ್ಳುವುದಕ್ಕೆ ಬ್ರಿಡ್ಜ್ ಪ್ಯಾಕ್ ಮೊರೆ ಹೋಗಿವೆ. ಅಂದರೆ ಪ್ಯಾಕೆಟ್ನ ದರ ಮತ್ತು ಕ್ವಾಂಟಿಟಿ ತೂಕ ಕಡಿಮೆ ಮಾಡಲಾಗ್ತಿದೆ. FMCG ಕಂಪನಿಗಳು ನಿರಂತರವಾಗಿ ದೊಡ್ಡ ದೊಡ್ಡ ಪ್ರಾಡಕ್ಟ್ಗಳನ್ನು ಟಾರ್ಗೆಟ್ ಮಾಡಿಕೊಂಡೇ ಬಂದಿವೆ. ಬೇಡಿಕೆ ಹೆಚ್ಚಿರುವ ಪ್ರಾಡಕ್ಟ್ಗಳ ಮೇಲೆ ಟಾರ್ಗೆಟ್ ಮಾಡಿಕೊಂಡೇ ಇವೆ. ಮಾರ್ಜಿನ್ ಮೇಲೆ ಇದು ಪ್ರೆಷರ್ ಕ್ರಿಯೇಟ್ ಮಾಡಬಹುದು. ಆದರೆ ಚುನಾವಣೆಯ ಸಂದರ್ಭದ ಖರೀದಿ ಅನ್ನುವ ಭರವಸೆಯನ್ನು ಇಟ್ಟುಕೊಂಡಿವೆ. ಇದು FMCG ವಲಯದ ಮೇಲೆ ಪಾಸಿಟಿವ್ ಪರಿಣಾಮವನ್ನು ಉಂಟು ಮಾಡಲಿದೆ. ಈ ವರ್ಷ ಮುಂಗಾರು ಮಳೆ ಸರಿಯಾಗಿ ಆದರೆ ಗ್ರಾಮೀಣ ಪ್ರದೇಶದ ಬೇಡಿಕೆಯಲ್ಲಿ ಕೂಡ ಹೆಚ್ಚಳ ಆಗಬಹುದು. ಆದರೆ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆ ಏನಪ್ಪಾ ಅಂದರೆ, ಈ ಬದಲಾವಣೆಯನ್ನು ಗಮನಿಸಿಕೊಂಡ್ರೆ FMCG ಕಂಪನಿಗಳು ಈಗ ತಮ್ಮ ಸ್ಟ್ರಾಟಜಿಯನ್ನು ಹೇಗೆ ಸಿದ್ಧಪಡಿಸಿಕೊಳ್ಳಬೇಕು ಎನ್ನುವುದೇ ಆಗಿದೆ. 2024ರ ಹಣಕಾಸು ವರ್ಷದಲ್ಲಿ FMCG ವಲಯ 19% ಲಾಭವನ್ನು ನೀಡಿದೆ ಅಂತ ಬಾಳಿಗ ಹೇಳ್ತಾರೆ. ಇದರಲ್ಲಿ ದೊಡ್ಡ ಪಾಲು ಪಾನೀಯ ವಲಯಕ್ಕೆ ಸೇರುತ್ತೆ. ಮುಂದಿನ ಹಣಕಾಸು ವರ್ಷದಲ್ಲಿ ಈ ಸೆಕ್ಟರ್ಗೆ ಸಂಬಂಧಿಸಿದ ಇತರೆ ಸೆಕ್ಟರ್ ಸ್ಟಾಕ್ಗಳು ಪರ್ಫಾರ್ಮೆನ್ಸ್ ತೋರುವ ನಿರೀಕ್ಷೆ ಹೆಚ್ಚಿದೆ. ಲಾಂಗ್ ಟರ್ಮ್ ದೃಷ್ಟಿಕೋನದಿಂದ ಹೇಳಬೇಕು ಅಂದರೆ ಪ್ರೀಮಿಯಂ ಪ್ರಾಡಕ್ಟ್ಗಳ ಹೆಚ್ಚಿನ ಬೆಳವಣಿಗೆ ಕಂಪನಿಗಳ ಮಾರ್ಜಿನ್ ಅನ್ನು ಸುಧಾರಿಸಬಹುದು. ಲೋವರ್ ಲೆವೆಲ್ ಪ್ರಾಡಕ್ಟ್ ಮಾರ್ಕೆಟ್ ಬೇಡಿಕೆಯನ್ನು ಪಡೆದುಕೊಂಡರೆ ಆದಾಯ ಮತ್ತು ಲಾಭಾಂಶ ಹೆಚ್ಚಾಗಲಿದೆ. ಒಂದು ವರ್ಷದ ದೃಷ್ಟಿಕೋನ ಇಟ್ಟುಕೊಂಡ್ರೆ ITC ₹525, HUL ₹2850 ಮತ್ತು ಡಾಬರ್ನಲ್ಲಿ ₹640 ಟಾರ್ಗೆಟ್ನಲ್ಲಿ ಹೂಡಿಕೆಯನ್ನು ಮಾಡಬಹುದು ಅಂತ ಬಾಳಿಗ ಹೇಳ್ತಾರೆ. ಒಟ್ಟಾರೆಯಾಗಿ FMCG ಕಂಪನಿಗಳು ಹೆಚ್ಚಿನ ಬೇಡಿಕೆ ಇರುವ ಪ್ರಾಡಕ್ಟ್ಗಳ ಮೇಲೆ ತಮ್ಮ ಫೋಕಸನ್ನು ಹೆಚ್ಚಿಸಬಹುದು. ಸಾರ್ವತ್ರಿಕ ಚುನಾವಣೆ ಮತ್ತು ಸರಿಯಾದ ಮಾನ್ಸೂನ್ ಇದ್ದಲ್ಲಿ ಜನರ ಖರ್ಚು ವೆಚ್ಚ ಹೆಚ್ಚಾಗಲಿದ್ದು ಇದು ಬೇಡಿಕೆಯ ಹೆಚ್ಚಳಕ್ಕೆ ಕಾರಣ ಆಗಬಹುದು. ಆದ್ದರಿಂದ ಒಂದು ವರ್ಷದ ಅವಧಿಯನ್ನು ಇಟ್ಟುಕೊಂಡು ಕುಸಿದಿರುವ ಸ್ಟಾಕ್ ಮೇಲೂ ಕೂಡ ಹೂಡಿಕೆಯನ್ನು ಮಾಡಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.